ದರ್ಶನ್ಗೆ ಜೈಲಲ್ಲಿ ಕನಿಷ್ಠ ಸೌಲಭ್ಯ ನೀಡದ ಆರೋಪ 57ನೇ ಸಿಸಿಎಚ್ ಕೋರ್ಟ್ಗೆ ಕಾನೂನು ಸೇವಾ ಪ್ರಾಧಿಕಾರದ ವರದಿ ಸಲ್ಲಿಕೆಯಾಗಿದೆ. ಕಾನೂನು ಸೇವಾ ಪ್ರಾಧಿಕಾರ ವರದಿ ಪರಿಶೀಲನೆ ನಡೆಸಿದ ಜಡ್ಜ್ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳು ಕೂಡ ನೀಡ್ತಾ ಇಲ್ಲ. 57ನೇ ಸಿಸಿಎಚ್ ಕೋರ್ಟ್ ಕಾನೂನು ಸೇವಾ ಪ್ರಾಧಿಕಾರ ಪರಿಶೀಲನೆ ನಡೆಸ್ತಾ ಇದೆ. ಪರಿಶೀಲನೆಯನ್ನ ನಡೆಸಿದ್ದಾರೆ ಜಡ್ಜ್. ಜೈಲಿಗೆ ಖುದ್ದು ಭೇಟಿ ನೀಡಿದ್ದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆರೋಪಿಗಳ ಪರ ವಕೀಲರಿಂದ ಸಮಯಾವಕಾಶವನ್ನ ಕೋರಿಕೆ ಹಿನ್ನೆಲೆಯಲ್ಲಿ ಅಕ್ಟೋಬರ್ 24ಕ್ಕೆ ವಿಚಾರಣೆ ಮುಂದೂಡಿದ 57ನೇ ಸಿಸಿಎಚ್ ಕೋರ್ಟ್ ಅಕ್ಟೋಬರ್ 24ರಂದೇ ಕಾನೂನು ಪ್ರಾಧಿಕಾರದ ವರದಿ ಸಂಬಂಧ ವಿಚಾರಣೆ. ಅಂದೇ ಹಿರಿಯ ನ್ಯಾಯಾಧೀಶರ ವರದಿ ಮೇಲೆ ವಾದ ಪ್ರತಿವಾದ ಕೂಡ ಆಗತ್ತೆ. ಕಾನೂನು ಪ್ರಾಧಿಕಾರದ ವರದಿ ಕೇಳಿದ ಆರೋಪಿಗಳ ಪರ ವಕೀಲರು ಅಕ್ಟೋಬರ್ 24ರಂದೇ ಕಾನೂನು ಪ್ರಾಧಿಕಾರದ ವರದಿ ಸಂಬಂಧ ವಿಚಾರಣೆ ಆಗುತ್ತೆ. ಅಂದೇ ಹಿರಿಯ ನ್ಯಾಯಾಧೀಶರ ವರದಿ ಮೇಲೆ ವಾದ ಪ್ರತಿವಾದ ಕೂಡ ಆಗುತ್ತೆ. ಹಿಂದೆ ಹೇಳಿದ್ರು ದರ್ಶನ್ ನನಗೆ ಕನಿಷ್ಠ ಯಾವುದೇ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಜಡ್ಜ್ ಮುಂದೆ ತನ್ನ ಅಳಲನ್ನ ತೋಡ್ಕೊಂಡಿದ್ರು. ಕನಿಷ್ಠ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ, ಹಾಸಿಗೆ ಇಲ್ಲ, ದಿಂಬಿ ಇಲ್ಲ, ಒಂದು ಕುತ್ಕೊಳ್ಳೋದಕ್ಕೆ ಕುರ್ಚಿ ಸಹ ಇಲ್ಲ, ಊಟ ತಟ್ಟೆಯನ್ನ ಬಿಸಾಡ್ತಾರೆ, ತುಂಬಾ ಕಂಪ್ಲೇಂಟ್ ಅನ್ನ ಹೇಳಿದ್ರು. ನನಗೆ ಬೆನ್ನೋವು ಇದೆ, ಕೈಲೆಲ್ಲ ಫಂಗಸ್ ಬಂದಿದೆ, ಕೈನೋವು ಬರ್ತಾ ಇದೆ, ನನಗೆ ಕುತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ದರ್ಶನ್ಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಜೈಲನ್ನ ಪರಿಶೀಲನೆ ಕೂಡ ಮಾಡಿದ್ರು. ಈಗ ಜೈಲಿನಲ್ಲಿ ಅಧಿಕಾರಿಗಳನ್ನೆಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ ಹೊರಗಡೆ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ನಡೆಸಿದ್ರು. ದರ್ಶನ್ಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಯಾವುದೇ ಸೌಲಭ್ಯಗಳು ಇಲ್ಲದೆ ಇರುವಂತಹ ಕಾರಣ 57ನೇ ಸಿಸಿಎಚ್ ಕೋರ್ಟ್ ಮತ್ತೆ ಆದೇಶವನ್ನ ಪ್ರಕಟಿಸಿತ್ತು. ಮತ್ತೆ ಅಕ್ಟೋಬರ್ 24ಕ್ಕೆ ಆದೇಶವನ್ನ ಮುಂದೂಡಿಕೆ ಮಾಡಲಾಗಿತ್ತು. ದರ್ಶನ್ ಹೇಳಿದ್ರು ನನಗೆ ಯಾವುದೇ ಸೌಲಭ್ಯಗಳು ಇಲ್ಲ, ನನಗೆ ಬೆನ್ನೋವು ಜಾಸ್ತಿ ಇದೆ, ಕೈ ನೋವು ಜಾಸ್ತಿ ಇದೆ, ಕನಿಷ್ಠ ಸೌಲಭ್ಯವನ್ನಾದ್ರೂ ಕೊಡ್ಬೋದು ಅಂತ ಹೇಳಿ ದರ್ಶನ್ ಕೋರ್ಟ್ ಮೊರೆಯನ್ನು ಹೋಗಿದ್ರು. ಹಾಗಾಗಿ ಕೋರ್ಟ್ನ ಅಧಿಕಾರಿಗಳೆಲ್ಲರೂ ಕೂಡ ಜೈಲಿಗೆ ಬಂದು ಅಲ್ಲಿರುವಂತಹ ಜೈಲಧಿಕಾರಿಗಳನ್ನೆಲ್ಲರನ್ನೂ ಕೂಡ ಹೊರಗೆ ಕಳಿಸಿ ಅವರಲ್ಲಿ ಪರಿಶೀಲನೆಯನ್ನು ನಡೆಸಿದ್ರು. ದರ್ಶನ್ಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ತಿದ್ದಾರೆ ಅಂತ ಹೇಳಿ. ಅಲ್ಲಿ ಏನೂ ಸೌಲಭ್ಯಗಳಿಲ್ಲದ ಕಾರಣ 57ನೇ ಸಿಸಿಎಚ್ ಕೋರ್ಟ್ ಅಕ್ಟೋಬರ್ 24ಕ್ಕೆ ಈ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇನ್ನಾದರೂ ಕೂಡ ದರ್ಶನ್ಗೆ ಹಾಸಿಗೆ ದಿಂಬಿನ ವ್ಯವಸ್ಥೆ ಆಗತ್ತಾ ಕಾದು ನೋಡಬೇಕಿದೆ. ಕಾನೂನು ಸೇವಾ ಪ್ರಾಧಿಕಾರದಿಂದ ವರದಿ ಪರಿಶೀಲನೆಯನ್ನು ಮಾಡಿದ್ರು ಜಡ್ಜ್. ಜೈಲಿಗೆ ಖುದ್ದು ಭೇಟಿ ನೀಡಿದಂತ ಹಿರಿಯ ಸಿವಿಲ್ ನ್ಯಾಯಾಧೀಶರು. ಯಾಕಂತ ಹೇಳಿದ್ರೆ ವಿಡಿಯೋ ಕಾಲ್ ಮೂಲಕ ಜಡ್ಜ್ನೊಂದಿಗೆ ಮಾತನಾಡಿದ್ರು. ನನಗೆ ಕನಿಷ್ಠ ಯಾವುದೇ ಸೌಲಭ್ಯಗಳು ಕೂಡ ಇಲ್ಲ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಯಾವೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಧಿಕಾರಿಗಳೇ ಜಡ್ಜೇ ಖುದ್ದು ಅಲ್ಲಿ ಭೇಟಿಯನ್ನ ನೀಡ್ಬಿಟ್ಟು ಪರಿಶೀಲನೆಯನ್ನ ನಡೆಸಿದ್ರು. ಹಾಗಾಗಿ ಕೋರ್ಟ್ನ ಮೊರೆಯನ್ನು ಹೋಗಿದಂತಹ ದರ್ಶನ್ಗೆ ದಾಸನಿಗೆ ಏನಾದ್ರೂ ಕೂಡ ಹಾಸಿಗೆ ದಿಂಬಿನ ವ್ಯವಸ್ಥೆ ಆಗುತ್ತಾ ಅಂತ ಹೇಳಿ ಕಾದ್ ನೋಡ್ಬೇಕಿದೆ.